ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗಬಹುದಾದಂತಹ 25 ತರಗತಿಗಳು 99 ರೂಪಾಯಿ ಫೀಸದಲ್ಲಿ. ಈ 25 ತರಗತಿಗಳು ಲೈವ್ ಇರ್ತಾವೆ. ಹಾಗಾಗಿ ಏನಂದ್ರೆ ಇದರಲ್ಲಿ ಏನಂದ್ರೆ ಒಂದಿಷ್ಟು ಮ್ಯಾಪ್ ಆಧಾರಿತ ಮತ್ತು ಏನಂದ್ರೆ ವಿಷಯಗಳನ್ನು ನೆನಪಿಟ್ಟುಕೊಳ್ಳಬಹುದಾದಂಥ ಕೆಲವೊಂದು ಸ್ಕಿಲ್ಗಳನ್ನು ಹೇಳಿಕೊಡಲಾಗುವುದು. 25 ವಿಡಿಯೋಸ್ ಇರ್ತವೆ. ಇದನ್ನು ತಾವು ಆಸಕ್ತಿ ಹೊಂದಿದವರು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ, ಬಯಾಲಜಿ, EVS ಇದರ ಹೆಚ್ಚಿನ ವಿಡಿಯೋಗಳು ಈ 25ರಲ್ಲಿ ಒಳಗೊಂಡಿರ್ತಾವೆ. ಇದನ್ನು ತಾವು ಆಸಕ್ತಿ ಹೊಂದಿದ್ರೆ ಜಿತ್ತಿ ಸರ್ ಆನ್ಲೈನ್ ಕ್ಲಾಸಸ್ ಅಂತೇಳಿ ಆ್ಯಪ್ ಅದ. ಇದಕ್ಕೆ ಸಂಬಂಧಪಟ್ಟಂಥ ಲಿಂಕ್ನು ಅಲ್ಲೇ ಹಾಕಿರ್ತೀವಿ. ತಮ್ಗೆ ಇಷ್ಟವಾದಲ್ಲಿ ಅದನ್ನು ತಾವು ಪರ್ಚೇಸ್ ಮಾಡಿಕೊಂಡು ಕ್ಲಾಸ್ ಕೇಳಬಹುದು ಸರ್. KS ಪರೀಕ್ಷೆಯ ವಿಶೇಷಾಂಕ ರಾಜ್ಯಗಳ ಆಧಾರದ ಮೇಲೆ ಫಸ್ಟ್ ನಮಗೆ ಒಂದಿಷ್ಟು ಆಲೋಚನೆಗಳು ಏನಿರಬೇಕು ಅಂದರೆ ಯಾವ ಸ್ಟೇಟ ಎಲ್ಲದ ಅನ್ನೋದ್ರ ಬಗ್ಗೆ ಪ್ರಾಥಮಿಕ ಮಾಹಿತಿ. ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ, ಆಂಧ್ರ ಪ್ರದೇಶ್, ಆನಂತರ ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ್, ಹರಿಯಾಣ, ದೆಹಲಿ, ಪಂಜಾಬ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಲಡಾಖ್ ಆದ ಬಳಿಕ ಉತ್ತರಾಖಂಡ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ಜಾರ್ಖಂಡ, ಬಿಹಾರ, ಸಿಕ್ಕಿಂ. ನೆಕ್ಸ್ಟ್ ಬರೋದೇ ಅರುಣಾಚಲ ಪ್ರದೇಶ, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ, ಮಣಿಪುರ್, ಆನಂತರ ಏನಂದ್ರೆ ನಾಗಾಲ್ಯಾಂಡ್. ಈ ರೀತಿ ರಾಜ್ಯಗಳು ಅದಾವೆ. ಇವತ್ತರ ಮ್ಯಾಗ ನಮಗೆ ಈ ಸದ್ಯಕ್ಕೆ KS ಪರೀಕ್ಷೆಗೆ ಬೇಕಾದಂಥ ವಿಶೇಷಾಂಕಗಳು ಫಸ್ಟ್ ಏನೇನದಾವ, ಯಾವ್ಯಾವ ರಾಜ್ಯಗಳು ಎಂದು ರಚನೆಯಾಗ್ಯಾವ, ಅವು ಥರದ್ದು ಇಂಪಾರ್ಟೆಂಟ್ ಇಯರ್ಗಳನ್ನು ಎಲ್ಲ ರಾಜ್ಯ ಅನ್ನೋಕ್ಕಿಂತ ಕೆಲವು ರಾಜ್ಯಗಳ ಬಗ್ಗೆ. ಗುಜರಾತ್ ರಾಜ್ಯ ರಚನೆಯಾಗಿರುವುದು 1960ರಲ್ಲಿ. ಹಾಗಾದರೆ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳ ಡಿವೈಡ್ ಆಗಿದ್ದು 1966ರಂದು ಶಹಾ ಆಯೋಗದ ವರದಿಯ ಮೂಲಕ. ಇನ್ನು ನೆಕ್ಸ್ಟ್ ಇಲ್ಲಿ ನಾಗಾಲ್ಯಾಂಡ್ ರಾಜ್ಯ ರಚನೆಯಾಗಿರುವುದು 1963ರಲ್ಲಿ. ಅರುಣಾಚಲ ಪ್ರದೇಶ 1987 ಫೆಬ್ರವರಿ 20. ಗೋವಾ ರಾಜ್ಯ ರಚನೆಯಾಗಿರುವುದು 1987ರಂದು ಗೋವಾ ರಾಜ್ಯ ರಚನೆಯಾಯಿತು ಮೇ 30ರಂದು. ಕರ್ನಾಟಕ ರಾಜ್ಯ ನವೆಂಬರ್ 1, 1956ಕ್ಕೆ ಏಕೀಕರಣಗೊಂಡಿತ್ತು. ಇನ್ನು ದಾದರ, ದಿಯು, ದಾಮನ್, ನಗರ್ ಹವೇಲಿ ಈ 4 ಪದಗಳನ್ನು ವಿಲೀನ ಆದವು. ಅಂದರೆ 4 ಪ್ರದೇಶಗಳು. ಮೊದಲು 2 ಕೇಂದ್ರಾಡಳಿತ ಬೇರೆ ಬೇರೆ ಇದ್ದು 4 ಆದವು. ದಿಯು, ದಾಮನ್, ದಾದರ್, ನಗರ್ ಹವೇಲಿ. ಇದು 2020 ಜನವರಿ 26ಕ್ಕೆ ವಿಲೀನಗೊಂಡು. ಇದರ ರಾಜಧಾನಿ ದಾಮನ್. ಇದು ಒಂದು ಕಾನ್ಸೆಪ್ಟ್. ಈ ದಿಯು ಅನ್ನೋದು ಇಲ್ಲಿ ಗುಜರಾತದೊಂದಿಗೆ ಗಡಿ ಹೊಂದಿದೆ. ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎರಡೂ ಯಾವಾಗ ಸಪ್ರೇಟ್ ಆದವು ಅಥವಾ ಯಾವಾಗ ರಚನೆ ಆದವು ಅಂತ ಕೇಳ್ತಾರೆ. 2019ಕ್ಕೆ ಅಕ್ಟೋಬರ್ 31ಕ್ಕೆ ಅಂದರೆ ಜಾರಿಗೆ ಬಂತು, 30ಕ್ಕೆ ರಚನೆ ಆಯಿತು. ಇಷ್ಟು ಈ ಕಾನ್ಸೆಪ್ಟ್ಗಳು. ಇನ್ನು ಛತ್ತೀಸ್ಗಢ CUJ ಅಂಥೇಳಿ ಬರ್ತದೆ. CUJ ಇದನ್ನು ನೆನಪಿಟ್ಕೊಳ್ಳಿ. C ಅಂದ್ರೆ ಛತ್ತೀಸ್ಗಢ, U ಅಂದ್ರೆ ಉತ್ತರಾಖಂಡ, J ಅಂದ್ರೆ ಜಾರ್ಖಂಡ್. ಛತ್ತೀಸ್ಗಢ ರಾಜ್ಯ ರಚನೆಯಾಗಿರುವುದು 2000, ಉತ್ತರಾಖಂಡನು 2000, ಜಾರ್ಖಂಡನು 2000. ಛತ್ತೀಸ್ಗಢ ರಾಜ್ಯ ರಚನೆಯಾಗಿರುವುದು ನವಂಬರ್, ಉತ್ತರಾಖಂಡನು ನವಂಬರ್, ಜಾರ್ಖಂಡನು ನವಂಬರ್. ಛತ್ತೀಸ್ಗಢ ರಾಜ್ಯ 1, ಉತ್ತರಾಖಂಡ 9, ಜಾರ್ಖಂಡ 15. ಹಿಮಾಚಲ ಪ್ರದೇಶ ರಚನೆಯಾಗಿರುವುದು 1971ರಲ್ಲಿ. ಇದನ್ನು ಕರೆಕ್ಟಾಗಿ ಹೇಳಬೇಕು ನಾವು. ಇಷ್ಟೆಲ್ಲ ಕಾನ್ಸೆಪ್ಟ್ ಹೇಳಿದ್ವಿ. ಇಲ್ಲೊಂದು ತಾವು ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡ್ಬೋದು.
ದೆಹಲಿಯನ್ನು ಕೇಂದ್ರಾಡಳಿತ ಪ್ರದೇಶದೊಂದಿಗೆ ದೇಶದ ರಾಜಧಾನಿಯೂ ಹೌದು ಅಂಥೇಳಿ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಘೋಷಿಸಲಾಯಿತು? ಇಯರ ಪ್ಲಸ್ ತಿದ್ದುಪಡಿ ದೆಹಲಿ ಬಗ್ಗೆ ಹೇಳಬೇಕು. ಇದರದ್ದು ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ತೆಲಂಗಾಣ ರಾಜ್ಯ 2014 ರಚನೆಯಾಯಿತು. ಇನ್ನು ಇದು ಆದ ಬಳಿಕ ಒಂದಿಷ್ಟು ರಾಜ್ಯಗಳ ಗಡಿಗಳ ಬಗ್ಗೆ ಮಾಹಿತಿ ಇರಬೇಕು ನಮಗೆ. ಯಾವ ರಾಜ್ಯ ಎಲ್ಲಿ ಅದರೊಂದಿಗೆ ಗಡಿ ಹೊಂದ್ಯದ ಅನ್ನೋದ್ರ ಬಗ್ಗೆ. ಫಸ್ಟ್ ಪಾಕಿಸ್ತಾನದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು ಯಾವ್ಯಾವು ಬರ್ತಾವ ಅಂದ್ರೆ ಅದರ ಬದಿಯಲ್ಲಿ ಇರುವ ಈ ಮ್ಯಾಪ್ ಕಣ್ಮುಂದೆ ಬರಬೇಕು. ಗುಜರಾತ್ ರಾಜ್ಯ, ರಾಜಸ್ಥಾನ ರಾಜ್ಯ, ಪಂಜಾಬ, ಆನಂತರ ಜಮ್ಮು ಕಾಶ್ಮೀರ, ನೆಕ್ಸ್ಟ್ ಲಡಾಖ್, ಇವೆಲ್ಲ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿವೆ. ಗುಜರಾತ್, ರಾಜಸ್ಥಾನ್, ಪಂಜಾಬ್, ಜಮ್ಮು ಕಾಶ್ಮೀರ, ಲಡಾಖ್. ಇನ್ನು ನೆಕ್ಸ್ಟ್ ಬರೋದೇ ಏನದಂದ್ರೆ ಇಲ್ಲಿ ಅದ ನೋಡಿ, ಭೂತಾನ್ ಅಂಥೇಳಿ ಬರ್ತದೆ. ಭೂತಾನದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು ಯಾವ್ಯಾವು ಅಂತ ಕೇಳ್ತಾರೆ. ಇದು ಒಂದನೇದ್ದು ಸಿಕ್ಕಿಂ, ಆನಂತರ ಈ ಕಡೆ ಅರುಣಾಚಲ ಪ್ರದೇಶ, ಇದು ಆಸಾಂ. ನೆಕ್ಸ್ಟ್ ಬರೋದು ಇಲ್ಲಿ ವೆಸ್ಟ್ ಬೆಂಗಾಲ್. ಈ 4 ರಾಜ್ಯಗಳು ಭೂತಾನದೊಂದಿಗೆ ಗಡಿ ಹೊಂದಿವೆ. ಈ ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಇರಬೇಕು. ಇನ್ನು ನೆಕ್ಸ್ಟ್ ಬರೋದೇ ಏನು ಅಂದ್ರೆ ನೇಪಾಳ ಅಂತ ಹೇಳಿ ಬರ್ತದೆ. ನೇಪಾಳದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು ಯಾವುವು? ಒಂದು ಉತ್ತರಾಖಂಡ, ನೆಕ್ಸ್ಟ್ ಉತ್ತರ ಪ್ರದೇಶ, ನೆಕ್ಸ್ಟ್ ಬಿಹಾರ, ನೆಕ್ಸ್ಟ್ ವೆಸ್ಟ್ ಬೆಂಗಾಲ್, ಆನಂತರ ಸಿಕ್ಕಿಂ. ಇದು ನೇಪಾಳದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳಾದವು. ಇದು ಆದ ಬಳಿಕ ಬಾಂಗ್ಲಾದೇಶದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು ಯಾವ್ಯಾವು ಅನ್ನೋದು ಕಾನ್ಸೆಪ್ಟ್ ನೋಡಿ. ಒಂದು ವೆಸ್ಟ್ ಬೆಂಗಾಲ್, ಎರಡನೆಯದ್ದು ಇಲ್ಲಿ ತನಕ ಇದೆಯದ. ಆನಂತರ ಇದಕ್ಕೆ ಏನಂದ್ರೆ ಆಸಾಂ, ನೆಕ್ಸ್ಟ್ ಏನಂದ್ರೆ ಮೇಘಾಲಯ. ಇನ್ನು ಇದು ಯಾವುದು ಅಂದ್ರೆ ತ್ರಿಪುರಾ. ನೆಕ್ಸ್ಟ್ ಬರೋದೇ ಇದು ಏನು ಅಂದ್ರೆ ಮಿಜೋರಾಂ. ಇಷ್ಟು ಎಲ್ಲ ಬಾಂಗ್ಲಾದೊಂದಿಗೆ ಗಡಿ ಹೊಂದಿವೆ. ಬಾಂಗ್ಲಾದೇಶದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು ಯಾವುವು ಅಂತ ಕೇಳಿದ್ರೆ ಈ ರೀತಿ ನಾವು ರಚನೆ ಮಾಡ್ಕೋಬೋದು. ಫಸ್ಟ್ ಯಾವುದು ಅಂದ್ರೆ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್. ಇದು ಆದ ಬಳಿಕ ಅಸ್ಸಾಂ, ನೆಕ್ಸ್ಟ್ ಮೇಘಾಲಯ, ಇದು ಆದ ಬಳಿಕ ತ್ರಿಪುರಾ, ನೆಕ್ಸ್ಟ್ ಮಿಜೋರಾಂ. ಇಷ್ಟು ಏನದಂದ್ರೆ ಬಾಂಗ್ಲಾದೇಶದೊಂದಿಗೆ ಗಡಿ ಹೊಂದ್ಯಾವು. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ಈ ಮಿಜೋರಾಂ ಎನ್ನುವ ರಾಜ್ಯ ಇಲ್ಲದಲ್ಲ, ಇದು ಈ ಕಡೆ ಮಯನ್ಮಾರದೊಂದಿಗೂ ಗಡಿ ಹೊಂದ್ಯದ, ಪ್ಲಸ್ ಈ ಕಡೆ ಏನಂದ್ರೆ ಬಾಂಗ್ಲಾದೇಶಕ್ಕೂ ಗಡಿ ಹೊಂದ್ಯದ. ಇದು KS ಪ್ರೀವಿಯಸ್ ಕ್ವಶನ್. ಮಯನ್ಮಾರ್ ಮತ್ತು ಬಾಂಗ್ಲಾ ಎರಡೂ ದೇಶಗಳೊಂದಿಗೆ ಗಡಿ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಮಿಜೋರಾಂ. ಇಲ್ಲೊಂದು ಸ್ವಲ್ಪ ಮತ್ತೆ ಅಬ್ಸರ್ವೇಷನ್ ಮಾಡಬೇಕು ನಾವು. ಇದು ಆದ ಬಳಿಕ ಈ ಮಯನ್ಮಾರದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು ಯಾವ್ಯಾವು ಬರ್ತಾವೆ ನಮ್ಮಲ್ಲಿ ಅಂತ ಕೇಳ್ತಾರೆ. ಮಯನ್ಮಾರದೊಂದಿಗೆ ಗಡಿ ಯಾವ್ಯಾವು ಹೊಂದ್ಯಾವ ಇದನ್ನು ಕಾನ್ಸೆಪ್ಟ್ ನೋಡಿ. ನಂಬರ್ 1 ಮಿಜೋರಾಂ, ಎರಡನೆಯದ್ದು ಮಣಿಪುರ್, ನೆಕ್ಸ್ಟ್ ನಾಗಾಲ್ಯಾಂಡ್, ನೆಕ್ಸ್ಟ್ ಅರುಣಾಚಲ ಪ್ರದೇಶ್. ಇವೆಲ್ಲ ಏನದಂದ್ರೆ ಮಯನ್ಮಾರದೊಂದಿಗೆ ಗಡಿಯನ್ನು ಹೊಂದಿವೆ. ಇನ್ನು ಚೀನಾದೊಂದಿಗೆ ಗಡಿ ಹೊಂದಿರುವ ಭಾರತದ ರಾಜ್ಯಗಳಲ್ಲಿ 1 ಲಡಾಖ್, 2 ಹಿಮಾಚಲ ಪ್ರದೇಶ, 3 ಉತ್ತರಾಖಂಡ,
ಆ ನಂತರ ನೆಕ್ಸ್ಟ್ ಬರೋದೇ ಸಿಕ್ಕಿಮ, ಅದು ಆದ ಬಳಿಕ ಅರುಣಾಚಲ ಪ್ರದೇಶ. ಇವೆಲ್ಲ ಚೀನಾದೊಂದಿಗೆ ಗಡಿಯನ್ನು ಹೊಂದಿವೆ. ಈ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗವು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಭಾರತದಲ್ಲಿ ಯಾವ ರಾಜ್ಯ ಇತರೆ ರಾಜ್ಯಗಳೊಂದಿಗೆ ಅಂದರೆ ಹೆಚ್ಚು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ? ಉತ್ತರ ಪ್ರದೇಶ, ಇದು ಉತ್ತರಾಖಂಡ ಅದ, ಇದು ಹಿಮಾಚಲ ಪ್ರದೇಶ ಅದ, ಇದು ಹರಿಯಾಣ, ಇದು ದೆಹಲಿ, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಬಿಹಾರ್. ಟೋಟಲ್ 9 ಇತರೆ ಗಡಿಗಳನ್ನು ಹಂಚಿಕೊಂಡಂತಹ ರಾಜ್ಯರಿದು 9ರೊಂದಿಗೆ. ಹಾಗಾದರೆ UPSC ಪ್ರೀವಿಯಸ್ ಕ್ವಶನ್ ಕೇಳಿದ್ರು, ಉತ್ತರ ಪ್ರದೇಶದೊಂದಿಗೆ ಇದು ಗಡಿಯನ್ನು ಹಂಚಿಕೊಂಡಿರುವುದಿಲ್ಲ. ಪಂಜಾಬ್ ಟಚ್ಚೇ ಆಗಲ್ಲ ಅದಕ್ಕೆ. ಅಲ್ಲಿ 4 ಆಪ್ಷನ್ಸ್ದೊಳಗೆ ಅದನ್ನು ಒಂದು ಕೊಟ್ಟಿದ್ದ. ಇನ್ನು ಸೆಕೆಂಡ್ ಹೈಯೆಸ್ಟ್ ಗಡಿಗಳನ್ನು ಹೊಂದಿರುವುದು ಯಾವುದು ಅಂದರೆ ಆಸ್ಸಾಂ. ಆಸ್ಸಾಮ ಬಹುತೇಕವಾಗಿ ಈ ಈಶಾನ್ಯದ 7 ಸಹೋದರಿ ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿದ್ದು. ಎಕ್ಸ್ಟ್ರಾ ಯಾರು ಅಂದರೆ ವೆಸ್ಟ್ ಬೆಂಗಾಲ್, ಅಂದ್ರೆ ಅರುಣಾಚಲ ಪ್ರದೇಶದೊಂದಿಗೆ ಅದ, ನಾಗಾಲ್ಯಾಂಡ್ ಅದ, ಮಣಿಪುರದ, ಮಿಜೋರಾಮ, ತ್ರಿಪುರ, ಮೇಘಾಲಯ ಬಿಟ್ರೆ ಇಲ್ಲಿ ಏನದಂದ್ರೆ ಹಿಂಗೆ ಬರ್ತಲ್ಲ, ಇದು ವೆಸ್ಟ್ ಬೆಂಗಾಲದೊಂದಿಗೂ ಗಡಿ ಹೊಂದಿದೆ. ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಬಾಂಗ್ಲಾದೇಶ ಯಾವ ರಾಜ್ಯಕ್ಕೆ 3 ಬದಿಗಳಲ್ಲಿ ಗಡಿಗಳನ್ನು ಹೊಂದಿದೆ ಅಂತ ಕೇಳ್ತಾರೆ. ದಕ್ಷಿಣಕ್ಕೂ ಬಾಂಗ್ಲಾನೇ ಅದ, ಪಶ್ಚಿಮಕ್ಕೂ ಬಾಂಗ್ಲಾನೇ ಅದ, ಉತ್ತರಕ್ಕೂ ಬಾಂಗ್ಲಾನೇ ಅದ. ಹಾಗಾದರೆ ಈ ರಾಜ್ಯ ಯಾವುದು ಅಂದರೆ ತ್ರಿಪುರ ರಾಜ್ಯದೊಂದಿಗೆ ಈ ಕಾನ್ಸೆಪ್ಟ್ ಇರಬೇಕು. ಇದು 3 ಬದಿಗಳಲ್ಲಿ ಬಾಂಗ್ಲಾದೇಶ ತನ್ನ ಗಡಿಯನ್ನು ಹೊಂದಿದೆ. ಇನ್ನು ಭಾರತದ ಸುತ್ತಲೂ ಇರುವಂತಹ ದೇಶಗಳು, ಭೂಗಡಿ ಹೊಂದಿರುವ ದೇಶಗಳಲ್ಲಿ ಒಂದನೇದು ಯಾವುದು ಅಂದರೆ ಅತಿ ಉದ್ದವಾದ ಭೂಗಡಿ ಬಾಂಗ್ಲಾದೇಶ. ಸೆಕೆಂಡ್ ಯಾವುದು ಅಂದರೆ ಈ ಕಾನ್ಸೆಪ್ಟ್ದೊಳಗೆ ಬರೋಣ. ಒಂದನೇದ್ದು ಬಾಂಗ್ಲಾದೇಶ, ಎರಡನೆಯದ್ದು ಚೀನಾ, ಮೂರನೆಯದ್ದು ಪಾಕಿಸ್ತಾನ, ನಾಲ್ಕನೆಯದ್ದು ನೇಪಾಳ, ಐದನೆಯದ್ದು ಮಯನ್ಮಾರ, ಆರನೆಯದ್ದು ಭೂತಾನ, ಏಳನೆಯದ್ದು ಅಫ್ಘಾನಿಸ್ತಾನ್. ಜಸ್ಟ್ 106 ಕಿಲೋಮೀಟರ್ ಗಡಿ ಹೊಂದಿದೆ. ಇದನ್ನು ಹೇಳಬೇಕು ನಾವು. ಅಂದರೆ ಇದರ ಅರ್ಥ ಯಾವ್ಯಾವ ರಾಜ್ಯಗಳು ಕಿಲೋಮೀಟ್ರ್ ಎಷ್ಟಂತೇಳಿ ಕೇಳೋದು ಸ್ವಲ್ಪ ಕಷ್ಟ, ಆದರೆ ಅದು ಕ್ರೊನಾಲಜಿಕಲ್ಲದೇ ಗೊತ್ತಿರಬೇಕು ನಮಗೆ. ಇದು ಆದ ತಕ್ಷಣ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗಿತ್ತು ನೋಡಿ. ಭಾರತ ಮತ್ತು ಚೀನಾ ನಡುವೆ ಯಾವುದಂದ್ರೆ ಮ್ಯಾಕ್ ಮೋಹನ್ ಗಡಿ ರೇಖೆ ಇದೆ. ಮ್ಯಾಕ್ ಮೋಹನ್ ಗಡಿ ರೇಖೆ ಭಾರತ ಚೀನಾ ನಡುವೆ. ಇಲ್ಲಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂಥೇಳಿ ಇನ್ನೊಂದು ಗಡಿ ರೇಖೆ ಹಾಕಲಾಯಿತು. LAC ಯಾವ 2 ದೇಶಗಳ ನಡಬರ್ಕಂದ್ರೆ ಭಾರತ ಮತ್ತು ಚೀನಾ ನಡಬರ್ಕದ. LOC ಯಾರು ನಡಬರ್ಕದ ಅಂತ ಕೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನ. ಲೈನ್ ಆಫ್ ಕಂಟ್ರೋಲ್, ಇದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ಇಲ್ಲಿ ಪಾಕಿಸ್ತಾನ, ಇಲ್ಲಿ ಚೀನಾ. ಇದನ್ನು ಹೇಳಬೇಕು. ಈ LOC ಎಲ್ಲದಂದ್ರೆ POKದೊಳಗೆ ಹಾಕಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರ, ಇದರ ರಾಜಧಾನಿ ಆ ಪಾಕಿಸ್ತಾನದೊಳಗೆ ಮುಜಾಫರಾಬಾದ್ ಅಂತೇಳಿ ಹೇಳ್ತಾರೆ. ಮುಜಾಫರಾಬಾದ್ ಇದು ಅದರ ರಾಜಧಾನಿ. ಭಾರತ ಪಾಕಿಸ್ತಾನದ ನಡಬರಕ ಇಲ್ಲಿ ಒಂದು ಏನಂದ್ರೆ ರ್ಯಾಡ್ ಕ್ಲಿಫ್ ರೇಖೆ ಅಂತೇಳಿ ಬರ್ತದೆ. ಇದನ್ನು ನಮಗೆ ಕರೆಕ್ಟ್ ಗೊತ್ತಿರಬೇಕು, ರ್ಯಾಡ್ ಕ್ಲಿಫ್ ರೇಖೆ. ಇನ್ನು ಪಾಕಿಸ್ತಾನ ಅಫ್ಘಾನಿಸ್ತಾನದ ನಡಬರಕ ಡ್ಯೂರ್ಯಾಂಡ್ ರೇಖೆ ಹಾಕಲಾಗಿದೆ. ಡ್ಯೂರ್ಯಾಂಡ್ ರೇಖೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ನಡಬರಕದ. ಪಾಕಿಸ್ತಾನ ಮತ್ತು ಭಾರತದ ನಡಬರಕ ಇರುವ ಜಲಗಡಿ ರೇಖೆ ಯಾವುದು ಅಂದರೆ ಸರ್ ಕ್ರಿಕ್ ರೇಖೆ. ಸರ್ ಕ್ರಿಕ್ ರೇಖೆ ಎನ್ನುವುದು ಗುಜರಾತ್ ಮತ್ತು ಇಲ್ಲಿ ಇರುವಂತಹ ಪಾಕಿಸ್ತಾನದ ಹಳೆಯ ರಾಜಧಾನಿಗಳಲ್ಲಿ ಒಂದು ಕರಾಚಿ, ಆ 2 ನಡಬರ್ಕ್ ಸರ್ ಕ್ರಿಕ್ ರೇಖೆ ಗಡಿ ರೇಖೆ ಹಾಕಲಾಗಿದೆ. ಇನ್ನು ನೆಕ್ಸ್ಟ್ ಭಾರತ ಮತ್ತು ಶ್ರೀಲಂಕಾದ ನಡಬರ್ಕ
ಪಾಕ್ ಜಲಸಂಧಿ ಇದೆ. ಭಾರತ ಶ್ರೀಲಂಕಾದ ನಡಬರ್ಕೆ ಯಾವುದದ ರೀ? ಪಾಕ್ ಜಲಸಂಧಿ. ಭಾರತ ಮಾಲ್ಡೀವ್ಸದ ನಡಬರ್ಕಿರೋದು 8 ಡಿಗ್ರಿ ಚಾನಲ್, 8 ಡಿಗ್ರಿ ಚಾನಲ್ ಅಂತೇಳಿ ಬರ್ತದೆ. ಈ 8 ಡಿಗ್ರಿ ಚಾನಲ್ ಮತ್ತೆ ಇಂಡಿವಿಜುವಲ್ ಹೆಂಗೆ ಕೇಳಬಹುದು ಅಂದ್ರೆ, ಮಿನಿಕಾಯ್ ದ್ವೀಪ ಮತ್ತು ಮಾಲ್ಡೀವ್ಸ್ ದ್ವೀಪದ ನಡಬರ್ಕ ಬರ್ತದೆ. ಮಾಲ್ಡೀವ್ಸ್ ಇವು ಎರಡು ನಡಬರ್ಕ ಹೇಳಬೇಕು. ಇದರ ಮ್ಯಾಗ ಬರೋದು 9 ಡಿಗ್ರಿ ಚಾನಲ್. ಆ 9 ಡಿಗ್ರಿ ಚಾನಲ್ ಎನ್ನುವುದು ಏನು ವಿಶೇಷ ಅಂದ್ರೆ, ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸದ ನಡಬರ್ಕ ಬರ್ತದತ್ತೂ ಹೇಳ್ಬೋದು ನಾವು. ಲಕ್ಷದ್ವೀಪ ಮಾಲ್ಡೀವ್ಸ್. ಎರಡನೇದ್ದು ಭಾರತ ಮಾಲ್ಡೀವ್ಸ್ ಅಂದಕ್ರೆ 8 ಡಿಗ್ರಿನೂ ಆಗ್ತದೆ. ಇದು ಆಪ್ಷನ್ ಕೊಟ್ಟಿತ್ತಲ್ಲಂದ್ರೆ ಇದನ್ನು ತೊಗೊಳ್ಳೋದು. ಬಟ್ ಇದು ಮಾಲ್ಡೀವ್ಸ್ಗೆ ಸಪ್ರೇಟ್ ಮಾಡೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಮಿನಿಕಾಯ್ ನಮ್ಮದೇ ಅದ. ಇವು ಎರಡು ನಡಬರ್ಕದ ಇದು. ಹಾಗಾಗಿ ಭಾರತ ಮಾಲ್ಡೀವ್ಸ್ ಅಂದಕ್ರೆ 8 ಡಿಗ್ರಿ, ಮಿನಿಕಾಯ ಮಾಲ್ಡೀವ್ಸ್ ಅಂದರೂ 8 ಡಿಗ್ರಿ, ಲಕ್ಷದ್ವೀಪ ಮಿನಿಕಾಯ್ ಅಂದ್ರೆ 9 ಡಿಗ್ರಿ. ಇದನ್ನು ಹೇಳ್ಕೋಬೇಕು ನಾವು. ಇಲ್ಲೊಂದು 6 ಡಿಗ್ರಿ ಚಾನಲ್ ಅಂತೇಳಿ ಬರ್ತದೆ. ಇದು ಏನದಂದ್ರೆ ಗ್ರೇಟ್ ನಿಕೋಬಾರ್ ಮತ್ತು ಇಂಡೋನೇಷ್ಯಾದ ನಡುಬರ್ಕದ. ಇಂಡೋನೇಷ್ಯಾ ಇವುಗಳ ಮಧ್ಯದಲ್ಲಿ ಅದ. UPSC ಕ್ವಶನ್ ಕೇಳಿದ್ರು, ಇಂಡೋನೇಷ್ಯಾಕ್ಕೆ ಸಮೀಪವಾಗಿರುವ ದ್ವೀಪ ಯಾವುದು ಭಾರತದ್ದು ಅಂದರೆ ಗ್ರೇಟ್ ನಿಕೋಬಾರ್. ಇನ್ನು ಇಲ್ಲಿ ಏನಂತಂದ್ರೆ ಉತ್ತರ ಅಂಡಮಾನ, ಮಧ್ಯ ಅಂಡಮಾನ, ದಕ್ಷಿಣದ ಅಂಡಮಾನ ಮತ್ತು ಲಿಟಲ್ ಅಂಡಮಾನ ಅಂಥೇಳಿ ಹಿಂಗೆ ಬರ್ತಾವೆ. ಈ ಲಿಟಲ್ ಅಂಡಮಾನ ಅಂಥೇಳಿ ವರ್ಡ್ ತೊಗೊಳ್ಳೋಣ. ಇನ್ನು ನಿಕೋಬಾರ್ದ 3 ಅದಾವೆ: ಕಾರ್ ನಿಕೋಬಾರ್, ನಿಕೋಬಾರ್, ಗ್ರೇಟ್ ನಿಕೋಬಾರ್. ಇಲ್ಲಿ ಕಾರ್ ನಿಕೋಬಾರ್ ಅಂಥೇಳಿ ತೊಗೋಬೇಕು. ಇವು ಎರಡನ್ನೂ ಬೇರ್ಪಡಿಸುವುದೇ ಯಾವುದು ಅಂದರೆ 10 ಡಿಗ್ರಿ ಚಾನಲ್. 6 ಡಿಗ್ರಿ ಇಲ್ಲಿ ಬರ್ತದೆ, 8 ಡಿಗ್ರಿ ಇದು, 9 ಡಿಗ್ರಿ ಇದು, 10 ಡಿಗ್ರಿ. ಲಿಟಲ್ ಅಂಡಮಾನ್, ಕಾರ್ ನಿಕೋಬಾರ್ ಹಂಗೆ ಕೊಟ್ಟಿತ್ತಲ್ಲ ಅಂದ್ರೆ ಅಂಡಮಾನ್ ನಿಕೋಬಾರ್ ಬೇರ್ಪಡಿಸುವುದು. ಇದರ ಮ್ಯಾಗ ಹೋದೀವಿ ಅಂದ್ರೆ ದಕ್ಷಿಣದ ಅಂಡಮಾನ್ ಅಂಥೇಳಿ ಬರ್ತದೆ. ಆ ದಕ್ಷಿಣದ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನದ ನಡುಬರ್ಕ ಡನ್ಕನ್ ಪ್ಯಾಸೇಜ್ ಇದೆ. ಡನ್ಕನ್ ಪ್ಯಾಸೇಜ್ ಇದನ್ನು ಒಂದು ಸ್ವಲ್ಪ ಕರೆಕ್ಟ್ ಅಬ್ಸರ್ವ್ ಮಾಡ್ಕೋಬೇಕು. ಇನ್ನು ಇದು ಆದ ಬಳಿಕ ನೆಕ್ಸ್ಟ್ ನಮಗೆ ನಮ್ಮ ರಾಜ್ಯದಲ್ಲಿ ಇರುವಂತಹ ಕೆಲವು ವಿಚಾರಗಳು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಕರ್ನಾಟಕದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳಲ್ಲಿ 1ನೇದ್ದು ಮಹಾರಾಷ್ಟ್ರ, 2ನೇದ್ದು ಗೋವಾ, 3ನೇದ್ದು ಕೇರಳ, 4ನೇದ್ದು ತಮಿಳುನಾಡು, 5ನೇದ್ದು ಆಂಧ್ರ ಪ್ರದೇಶ, 6ನೇದ್ದು ತೆಲಂಗಾಣ. ಇದು ಹೇಳ್ದವು. ದಕ್ಷಿಣ ಭಾರತದ ದ್ರಾವಿಡ ರಾಜ್ಯಗಳು ಅಂಥೇಳಿ ಏನು ಅನ್ನಿಸ್ಕೊಂಡವಲ್ಲ, ಅದರೊಳಗೆ ಹೆಚ್ಚು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿರುವುದು ಕರ್ನಾಟಕನೇ ಅದ. ಕರ್ನಾಟಕದಷ್ಟು ಗಡಿ ಯಾವ ಉಳಿದಿದ್ದು ದಕ್ಷಿಣ ಭಾರತದ ದ್ರಾವಿಡ ರಾಜ್ಯಗಳು ಹಂಚಿಕೊಂಡಿಲ್ಲ. ಇದನ್ನು ಹೇಳಬೇಕು ನಾವು. ಹಾಗಾದರೆ ಹಿಂಗೆ ಹೇಳಿದೆವಂದ್ರೆ ಆ್ಯಂಟಿ ಕ್ಲಾಕ್ ವೈಸ, ಹಿಂಗೆ ಹೇಳಿದ್ರೆ ಕ್ಲಾಕ್ ವೈಸ, ಆ ರೀತಿಯೂ ಕೇಳಬಹುದಾದ ಸಂಭವನೀಯತೆ ಇರ್ತದೆ. ಮಧ್ಯಪ್ರದೇಶ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿದೆ? ಮಧ್ಯಪ್ರದೇಶ ಅಂದರೆ 1 ಉತ್ತರ ಪ್ರದೇಶ, 2 ರಾಜಸ್ಥಾನ, 3 ಗುಜರಾತ್, 4 ಮಹಾರಾಷ್ಟ್ರ, 5 ಛತ್ತೀಸ್ಗಢ. ಮಧ್ಯಪ್ರದೇಶದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತೇಳಿ ಪ್ರೀವಿಯಸ್ SSC ಕೇಳಿದ್ದು ಕ್ವಶನ್. ಇದನ್ನು ನಾವು ಹೇಳಬೇಕು. ಬೆಂಗಳೂರು ನಗರದ ಮೇಲೆ, ಇಲ್ಲಿ ಏನು ಬೆಂಗಳೂರು ಅನ್ನೋದು ವರ್ಡ್ ಅದಲ್ಲ, ಬೆಂಗಳೂರು ಮತ್ತು ಇಲ್ಲಿ ನಮ್ಮ ರಾಷ್ಟ್ರದ ರಾಜಧಾನಿ ದೆಹಲಿ ಆಲ್ಮೋಸ್ಟ್ ಎರಡೂ ಒಂದೇ ರೇಖಾಂಶದಲ್ಲಿನೇ ಬರ್ತಾವೆ. 277 ಡಿಗ್ರಿ ಪೂರ್ವ ರೇಖಾಂಶದಲ್ಲಿನೇ ಬರ್ತಾವೆ ಅಂತ ಹೇಳ್ತಾರೆ. ಹಿಂಗೆ ಏನು ಈ ಕಾನ್ಸೆಪ್ಟ್ ಗೊತ್ತಿರಲಿ. ಇನ್ನು ದೆಹಲಿದಿಂದ ಒಂದೇ 1 ಡಿಗ್ರಿ ಅಕ್ಷಾಂಶ ಎತ್ತರಕ್ಕೆ ಹೋದೆವಂದ್ರೆ ಇದರ ಸಮ ಆಯಿತು. 1 ಡಿಗ್ರಿ ನಾರ್ತಕ್ಕೆ ಹೋದೆವಂದ್ರೆ ಇಲ್ಲಿ ಏನದ ಅಂತ ಕೇಳ್ತಾರೆ. ಇಲ್ಲಿ ಮೌಂಟ್ ಎವರೆಸ್ಟ್ ಅದ.
ದೆಹಲಿಯ ಅಕ್ಷಾಂಶದಿಂದ 1 ಡಿಗ್ರಿ ಉತ್ತರಕ್ಕೆ ಚಲಿಸಿದರೆ ನಮಗೆ ನೇಪಾಳದಲ್ಲಿರುವ ಮೌಂಟ್ ಎವರೆಸ್ಟ್ ಸಿಕ್ಕಿಬಿಡ್ತದೆ. ಹಾಗಾದರೆ ದೆಹಲಿಯ ಮೇಲೆ ಹಾದು ಹೋಗಿರುವ ಅಕ್ಷಾಂಶ ಎಷ್ಟರೇ ಅದ? 28 ಡಿಗ್ರಿ ಉತ್ತರ ಅಕ್ಷಾಂಶ ಅಂಥೇಳಿ ಸಮೀಪದಲ್ಲಿ ನೆನಪಿಟ್ಕೋಬೇಕು. ಇದು 77 ಡಿಗ್ರಿ ಪೂರ್ವ ರೇಖಾಂಶ. ಇದು ಏನದಂದ್ರೆ ಉತ್ತರ ಅಕ್ಷಾಂಶ. 19 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಯಾವುದಂದ್ರೆ ಮುಂಬೈದೊಳಗದ. ಇದು ಮುಂಬೈ. ಬೆಂಗಳೂರು 13 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಬರ್ತದೆ. ಕನ್ಯಾಕುಮಾರಿ 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಲ್ಲಿ ಬರ್ತದೆ. ಕನ್ಯಾಕುಮಾರಿ ತಮಿಳುನಾಡಿನ ಕನ್ಯಾಕುಮಾರಿ. ಭಾರತದ ದಕ್ಷಿಣದ ತುದಿ ಎಂದು ಕರೆಯಲ್ಪಡುವ ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮೋಲಿಯನ್ ಪಾಯಿಂಟ್ ಗ್ರೇಟ್ ನಿಕೋಬಾರ್ ದ್ವೀಪದ ದಕ್ಷಿಣಕ್ಕೆ ಇದೆ. 6 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶದಲ್ಲಿ ಇದೆ. ಇನ್ನು ಭಾರತದ ಉತ್ತರದ ತುದಿ ಎಷ್ಟದ? 37 ಡಿಗ್ರಿ 6 ನಿಮಿಷ ಉತ್ತರದ ಅಕ್ಷಾಂಶದಲ್ಲಿ ಇದೆ. ಈ ರೀತಿ ನಮಗೆ ಇದರದ್ದು ಕಾನ್ಸೆಪ್ಟ್ಗಳು ಒಂದಿಷ್ಟು ಗೊತ್ತಾಗಬೇಕು. ಕರೆಕ್ಟ್ ಆಯ್ತದೆ? ಇಲ್ಲಿ ಸೂರ್ಯೋದಯ ಆಗ್ತದ. ಇದೇ ಸೂರ್ಯೋದಯ ಇಲ್ಲಿಗೆ ಆಗಲಿಕ್ಕೆ ಟೋಟಲ್ ಟೈಮ್ ಡಿಫ್ರೆನ್ಸ್ ಎಷ್ಟು ಆಗ್ತದೆ? 30 ಡಿಗ್ರಿ ರೇಖಾಂಶ ಆಗ್ತದೆ. 2 ಗಂಟೆ ಡಿಫ್ರೆನ್ಸ್ ಅದ. ಅರುಣಾಚಲ ಪ್ರದೇಶದಲ್ಲಿ ಸೂರ್ಯೋದಯವಾದ 2 ಗಂಟೆ ತಡವಾಗಿ ಗುಜರಾತಿನಲ್ಲಿ ಸೂರ್ಯೋದಯವಾಗುತ್ತದೆ. ಅಂದ್ರೆ ಈ ಕಾನ್ಸೆಪ್ಟ್ಗಳನ್ನು ಇಟ್ಟುಕೊಂಡು ನಾವು ಎಕ್ಸಾಮ್ದೊಳಗೆ ಆನ್ಸರ್ಗಳನ್ನು ಮಾಡಿದೆವು ಅಂದ್ರೆ ಕನ್ಫ್ಯೂಷನ್ ಆಗುವ ಪ್ರಮಾಣ ಕಡಿಮೆ ಇರ್ತದೆ. ಧನ್ಯವಾದಗಳು.